ದರ್ಶನ್ಗೆ ಇನ್ನೂ ಸಿಕ್ಕಿಲ್ಲ ಬೆಡ್ಡು, ಮೆತ್ತನೆಯ ದಿಂಬು. ಮಲಗೋಕೆ ಆಗ್ತಾ ಇಲ್ಲ, ರಾತ್ರಿಯೆಲ್ಲ ಬೆಡ್ನದ್ದೇ ಕನವರಿಕೆ. ಕೋರ್ಟ್ ಆದೇಶ ನೀಡಿದ್ರು ಇನ್ನೂ ಕೂಡ ಸಿಕ್ಕಿಲ್ಲ ಯಾವುದೇ ರೀತಿಯಾದಂತಹ ಸೌಲಭ್ಯ. ಕನಿಷ್ಠ ಸೌಲಭ್ಯವನ್ನ ನೀಡೋದಕ್ಕೆ ಆದೇಶಿಸಿದಂತಹ ಸೆಷನ್ ಕೋರ್ಟ್. ದರ್ಶನ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ಬೆಡ್ಡು, ಮೆತ್ತನೆಯ ದಿಂಬು. ಕೋರ್ಟ್ ಹೇಳಿದ್ರು ಕೂಡ ಕವಡೆ ಕಾಸಿನ ಕಿಮ್ಮಕ್ಕಿಲ್ಲ. ಮಲಗೋಕಾಗ್ತಾ ಇಲ್ಲ, ರಾತ್ರಿ ಎಲ್ಲ ಬೆಡ್ನದ್ದೇ ಕನವರಿಕೆ, ಚಿಂತೆ. ಕೋರ್ಟ್ ಆದೇಶ ನೀಡಿದ್ರು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಕೋರ್ಟ್ ಆದೇಶ ನೀಡಿದ್ರು ಸೌಲಭ್ಯವನ್ನ ನೀಡಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸೌಲಭ್ಯ ಕೊಡದ ಜೈಲಾಧಿಕಾರಿಗಳ ವಿರುದ್ಧ ಅರ್ಜಿಯನ್ನ ಈಗಾಗಲೇ ಸಲ್ಲಿಕೆ ಕೂಡ ಮಾಡಲಾಗಿದೆ. ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡಿ, ಜೈಲು ಅಧಿಕಾರಿಗಳಿಂದ ಮೀಟಿಂಗ್ ನಡೀತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ಆರೋಪವನ್ನು ಮಾಡಿದ್ದಾರೆ ದರ್ಶನ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಆಗ್ತಾ ಇದೆ. ಸಭೆಯಲ್ಲಿ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿಕೊಂಡು ಸಭೆಯನ್ನು ಮಾಡಿಕೊಂಡು ಅಲ್ಲಿ ಒಂದು ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ಬೆನ್ನಲ್ಲೇ ಯಾವುದೇ ರೀತಿಯಾದಂತಹ ಐಷಾರಾಮಿ ಜೀವನವನ್ನು ನಡೆಸುವ ಹಾಗಿಲ್ಲ, ಅದು ಕೂಡ ಜೈಲಿನ ಒಳಗೆ ಬೇರೆ ಬೇರೆ ಖೈದಿಗಳಿಗೆ, ಬೇರೆ ಬೇರೆ ಆರೋಪಿಗಳಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರೋ ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಇವರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಬೆನ್ನಲ್ಲೇ ಇದೀಗ ಜೈಲಾಧಿಕಾರಿಗಳಿಗೂ ಕೂಡ ಢವಢವ ಶುರುವಾಗಿದೆ. ಸೆಷನ್ಸ್ ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಆ ಆದೇಶವನ್ನ ತಳ್ಳಿ ಹಾಕ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಹಾಗಾಗಿ ಇದೀಗ ದರ್ಶನ್ ಪರ ವಕೀಲರು ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವ್ರು ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಆಗ್ತಾ ಇದೆ.